ಹಲೋ ಗೆಳೆಯರೆ, ನಾನು ಚೇತನ ಭಟ್ ಮೈಸೂರಿಂದ. ಶ್ರೀಮತಿ ಲಕ್ಷ್ಮಿಯವರ ವರಹ ಬರಹ 2ನೇ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆಯೇ ಈ ಹೊಸ ಲೋಕಕ್ಕೆ ಹೋಗೋಣ ಅಲ್ಲ. ನಮಸ್ತೆ. ವರಹ ಬರಹದ 2ನೇ ಸರಣಿಯ 2ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಈ ತೋರಿಸುವಂತಹ ಕಾಯಿನು ಮೊದಲಿನ ಸರಣಿಯಲ್ಲಿ ತೋರಿಸಿದ್ದೆ. ಗುರು ನಾನಕರ ಕಾಯಿನ್ ಅದು. ಆದರೆ ಈಗ ನಾನು ತೋರಿಸ್ತಾ ಇರೋದು ಮುಂಬೈ ಮಿಂಟಲ್ಲಿ ಮಿಂಟ್ ಆಗಿರುವಂತಹ ಕಾಯಿನ್. ನೋಡಿ, ಬಾಕ್ಸ್ ಕಾಯಿನು. ಕಾಯಿನ್ಗಳಲ್ಲಿ ಬಾಕ್ಸಲ್ಲಿ ಬರುತ್ತೆ, ವೆಲ್ವೆಟ್ ಕೇಸಲ್ಲಿ ಬರುತ್ತೆ, ಸ್ಟ್ಯಾಂಡಲ್ಲಿ ಬರುತ್ತೆ, ಪ್ಲಾಸ್ಟಿಕ್ ಕೇಸ್ಗಳಲ್ಲಿ ಬರುತ್ತೆ. ಇದು ಮುಂಬೈ ಮಿಂಟ್ನಲ್ಲಿ ಬಾಕ್ಸ್ ಕಾಯಿನ್ ಮಿಂಟ್ ಮಾಡಿದ್ದಾರೆ. ಗುರು ನಾನಕರು ಪ್ರಕಾಶ್ ಪೂರಬ್ ಅಂತ 550ನೇ ಜನ್ಮಶತಿಗೆ ಸರ್ಕಾರ ಮಿಂಟ್ ಮಾಡಿದಂತಹ ಕಾಯಿನ್. ನೋಡಿ, ಇದರಲ್ಲಿ ಗುರು ನಾನಕರ ಚಿತ್ರ ಇದೆ. ಹಿಂದೆ ಹಾಗೇನೆ ಸಂದರ್ಭಕ್ಕೆ ಅನುಸಾರವಾಗಿ 550ನೇ ಜಯಂತಿಯ ಚಿತ್ರ ಇದರಲ್ಲಿದೆ. ನೋಡಿ, ಪ್ರಕಾಶ್ ಪೂರಬ್ ಅಂತ ಹೇಳ್ತಾರೆ. ಪ್ರಕಾಶ್ ಪೂರಬ್ ಅಂದರೆ ಸಿಖ್ಖರಲ್ಲಿ ನಾವೀಗ ಜಯಂತಿ ಅಂತ ಏನು ಹೇಳ್ತೇವೆ, ವರ್ಧಂತ್ಯುತ್ಸವ ಅಂತ ಏನು ಹೇಳ್ತೇವೆ, ಅದಕ್ಕೆ ಅವರು ಪ್ರಕಾಶ್ ಪೂರಬ್ ಅಂತ ಹೇಳ್ತಾರೆ. ಮುಂಬೈ ಮಿಂಟ್ನಲ್ಲಿ ಆದಂತಹ ಕಾಯಿನಲ್ಲಿ ಅವರಲ್ಲಿ ಗುರುದ್ವಾರದ ಚಿತ್ರ ಇದೆ, ಮತ್ತು 550 ಅದರಲ್ಲೂ ಕೂಡ ಮಿಂಟ್ ಆಗಿದೆ. ಇದರಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಮಿಂಟ್ ಆದಂತಹ ಕಾಯಿನ್ ಇದು. ಸಿಖ್ಖರ ಗುರು ನಾನಕರ ಪ್ರಕಾಶ್ ಪೂರಬ್ನ ಸಂದರ್ಭದ ಕಾಯಿನ್. ಈಗ ನಾನು ತೋರಿಸ್ತಾ ಇರುವಂಥದ್ದು MMTCಯಿಂದ ಮಿಂಟ್ ಆದಂತಹ ಕಾಯಿನ್. ಇಂಡಿಯಾ ಗೌರ್ಮೆಂಟ್ದು ಅಲ್ಲ, ಆದರೆ ಗೌರ್ಮೆಂಟ್ನ ಸಹಯೋಗ ಇರುವಂತಹ ಕಂಪನಿ. MMTC ಅಂತ ಅಂದರೆ ಮಿನರಲ್ಸ್ ಆ್ಯಂಡ್ ಮೆಟಲ್ಸ್ ಟ್ರೇಡಿಂಗ್ ಕಂಪನಿ ಅಂತ. ಬಹಳ ಬೆಲೆ ಬಾಳುವಂತಹ ಮೆಟಲ್ಸ್ನ ಇದು ವ್ಯಾಪಾರ ಮಾಡುವಂಥದ್ದು. ಇದು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಮಿಂಟ್ ಆದಂಥ ಕಾಯಿನು. ಬಾಕ್ಸಲ್ಲಿ ಬರುತ್ತೆ. ನೋಡಿ, ಈ ಥರ ಇದೆ. ಗಣೇಶನ ಸುಂದರವಾದ ಚಿತ್ರ ಇದರಲ್ಲಿದೆ. ವಿಶೇಷ ಏನಂದರೆ, ಭಾರತದಾದ್ಯಂತ ಮಾತ್ರ ಗಣೇಶ ಆರಾಧ್ಯ ದೈವ ಅಲ್ಲ, ಪ್ರಪಂಚದಾದ್ಯಂತ ಗಣೇಶನನ್ನು ಪೂಜಿಸ್ತಾರೆ. ನೋಡಿ, ಇದು MMTCಯ ಟ್ರೇಡ್ ಮಾರ್ಕ್ ಇದೆ. ಇಲ್ಲಿ ಇದು MMTC ಕಾಯಿನು. ಹಾಗೆ ಪ್ರಪಂಚದಾದ್ಯಂತ ಗಣೇಶ ಆರಾಧ್ಯ ದೈವ ಆಗಿದ್ದಾನೆ. ಥೈಲ್ಯಾಂಡಲ್ಲಿ 2012ರಲ್ಲಿ ಈ ಗಣೇಶನ ಚಿತ್ರವನ್ನು ಹಾಕಿ ಕಾಯಿನನ್ನು ಅಲ್ಲಿಯ ಸರ್ಕಾರ ಮಿಂಟ್ ಮಾಡಿತ್ತು. ನೋಡಿ, ಅತ್ಯಂತ ಸುಂದರವಾದ ಚಿತ್ರ. ಥೈಲ್ಯಾಂಡಲ್ಲಿ ಮುದ್ರಿತವಾದದ್ದು, ಅದರ ಹಿಂಭಾಗ ಇದು. ಹಾಗೆ ಇಂಡೋನೇಷ್ಯಾದಲ್ಲಿ ನೋಟಿನ ಮೇಲೆ ಗಣೇಶನ ಚಿತ್ರವನ್ನು ಮುದ್ರಿಸಿದ್ದಾರೆ. ಬಹಳ ನಂಬಿಕೆಯಿಂದ ಮತ್ತು ಬಹಳ ಭಕ್ತಿಯಿಂದ. ನಮ್ಮಲ್ಲೂ ಹಿಂದೆ ರಾಜರ ಕಾಲದಲ್ಲಿ ಗಣೇಶನ ಚಿತ್ರ ಇದ್ದಂತಹ ಕಾಯಿನ್ಗಳಿತ್ತು. ದುರ್ದೈವವಶಾತ್ ಈಗ ಅಂತಹ ಕಾಯಿನ್ಗಳು ಇಲ್ಲ. ಈ ಕಾಯಿನನ್ನು 2010ರಲ್ಲಿ ಭಾರತ ಮುದ್ರಿಸಿತ್ತು. ರಾಜಕೀಯ ಮುತ್ಸದ್ದಿ ಸುಬ್ರಹ್ಮಣ್ಯನ್ ಜನ್ಮ ಶತಾಬ್ದಿ, ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರದ್ದು. ನೋಡಿ, 100 ಮತ್ತು 5ರ ಬೆಲೆ. ಇಲ್ಲಿ ಅವರ ಭಾವಚಿತ್ರ ಇದೆ. ಸ್ನೇಹಿತರೆ, ಇದು ದೂರಸಂಚಾರ ನಿಗಮಕ್ಕೆ 150ನೇ ವರ್ಷ ತುಂಬಿದಾಗ ಬಂದಂತಹ ಕಾಯಿನ್. ನೋಡಿ, ಇದರಲ್ಲಿ ಹಳೆಯ ಮಾದರಿಯ ದೂರವಾಣಿ ಇದೆ. 100 ಮತ್ತು 2ರ ಬೆಲೆದು. ಆ ನಂತರ ಇಲ್ಲಿ ಬಹಳ ಸುಂದರವಾದ ಒಂದು ವಿನ್ಯಾಸ. ಮೊಬೈಲ್ ಹ್ಯಾಂಡ್ಸೆಟ್ಟನ್ನು ಹಿಡ್ಕೊಂಡಿರುವಂತಹ ಪಾರಿವಾಳದ ಚಿತ್ರ ಇದೆ. ನೋಡಿ, ತಾಂತ್ರಿಕತೆ ಮುಂದುವರೆದ ಸಂಕೇತ. ಹಳೆಯ ಫೋನ್ನ ಬದಲಾಗಿ ಮೊಬೈಲ್ ಹ್ಯಾಂಡ್ಸೆಟ್ಟನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದ್ದನ್ನು ಸಂಕೇತವಾಗಿ ತೋರಿಸ್ತಾ ಇದೆ ಈ ಪಾರಿವಾಳ ಅಂದರೆ ಸುದ್ದಿವಾಹಕ. ಟೆಲಿಫೋನ್ ಕೂಡ ಹಾಗೆ ಸುದ್ದಿವಾಹಕ. ಆ ಚಿತ್ರ ಇದರಲ್ಲಿದೆ. ಇವರು ಜೈನ ಸಂತರಾದ ತುಳಸಿದಾಸ್ ಜನ್ಮ ಶತಾಬ್ದಿ ಅಂತ ಹೇಳಿಬಿಟ್ಟು ಅವರ ಸ್ಮರಣಾರ್ಥ ಭಾರತ ಸರ್ಕಾರ 20 ಮತ್ತು 5ರ ಕಾಯಿನ್ಗಳನ್ನು
ತಂದಿದೆ. ಮತ್ತು ಭಾರತದಾದ್ಯಂತ ಇವರು ಜೈನ ಧರ್ಮವನ್ನು ಪ್ರಚಾರ ಮಾಡಿದ್ದಾರೆ ಮತ್ತು ಮೌನವ್ರತದ ಸಂಕೇತವಾಗಿ ಬಾಯಿಗೆ ಬಟ್ಟೆಯನ್ನು ಕಟ್ಟಿದಂತಹ ಒಂದು ಭಂಗಿ ಇದರಲ್ಲಿದೆ. ಇದು ನೋಡಿ. ನಾಣ್ಯಗಳ ಲೋಕನ ಸುತ್ತಿ ಬಂದ್ರಲ್ಲ, ಚೆನ್ನಾಗಿತ್ತಲ್ವ? ಈಗ ಮುಂದಿನ ವಾರ ಮತ್ತೊಂದಷ್ಟು ನಾಣ್ಯಗಳ ಜೊತೆ ಮತ್ತೆ ಸಿಗೋಣ. ಬಾಯ್.